ಬರ್ಲಿ ಬರ್ಲಿ ಇವತ್ತು ಹುಚ್ಚುಳೆ ಮಗ ಬರ್ಲಿ ಇವತ್ತೇನಿಲ್ಲ ಅಲ್ಲಿ ಅಂಗಡಿ ಕಡೆ ಬಿಟ್ಟೆ ನಾನು ಇಲ್ಲಿ ಬಿಡ್ತೇನಂತ ಮಾಡ ನಾನು ಬಂದನವ ಯಾರೀ ಏನಾತ ಹಂಗ್ಯಾಕ ಹರಡ್ಕೊಂತ ಬರಕತ್ತಿರಲ್ಲ ಏನಾತಮ್ಮವ ನಿನ್ನ ಬಾಯಿ ನೀನು ಬಡಿಬೇಕು ನಿನ್ನ ಏನೋ ಎಲ್ಲ ನಿನ್ನ ಕುಮ್ಮಕ್ಕಿಂದ ಅಷ್ಟು ಮೆರಿತಾನವ ರೊಕ್ಕದ ಕಿಮ್ಮತ್ ಗೊತ್ತೈತೆ ನಮ್ಗೆ ಇವತ್ತಿನವರೆಗೂ ನನ್ನ ಕಡೆ ನಾನು ಅವನ ವಯಸ್ಸಿನಾಗ ನನ್ನ ಕಡೆ ಒಂದು ಸೈಕಲ್ ಮೋಟರ್ನು ಇದ್ದಿದ್ದಿಲ್ಲ ಸೈಕಲ್ ಇದ್ದಿದ್ದಿಲ್ಲ ಅಂತದ್ ಮುಕ್ಕಳ ಗಾಡಿ ಇಟ್ಕೊಂಡು ಅಡ್ಡಾಡ್ತಾನ ಏನಾತೀಗ ಯಾರು ಮಗ್ಗ ಬೈಯಾಕತ್ತೀರೇನ ಅವ ಏನ್ ಮಾಡಿನ ಸತೀಶ ಅವನ ನಿನ್ನ ಮಗ ಸತೀಶ್ಗ ಬೈಯಾಕತ್ತಿರೋದು ಏನ ಬರ್ಲಿ ಇವತ್ತು ಮಗ ಬರ್ಲಿ ಏನ ಆಟ ಆಗೈತ್ ಕಾಂತತಿ ರೊಕ್ಕದ ಕಿಮ್ಮತ್ ಏನಾರ ಗೊತ್ತೈತಿ ಅವಂಗ ನಾನು ರೂಪಾಯಿ ಏನು ಒಂದು ಚಟ ಮಾಡ್ಲಾರ್ದ ಅಲ್ಲೇ ಇಲ್ಲೇ ರೊಕ್ಕ ಇದು ಮಾಡ್ಲಾರ್ದ ಅಟ್ಟು ಚಂದ ಜೋಡಿಸಿ 4 ಮಂದಿಯಾಗ ನಾನು ನಿಂದ್ರಬೇಕು ದೊಡ್ಡ ಮನುಷ್ಯ ಆಗ್ಬೇಕಂತ ಕಾಯ್ತಾ ಇದೀನಿ ಇವ ರೊಕ್ಕ ಹಾಳು ಮಾಡ್ತಾನ ರೊಕ್ಕನ ಅಯ್ಯೋ ಏನಾತ ಏನಪ್ಪ ಸುಮ್ಮನೆ ಹುಯ್ ಅಂದ್ಬಿಟ್ರೆ ಆತ ನೋಡು ಎಲ್ಲೋಗೇನ ಒಳಗೇನಾರ ಮುಚ್ಚಿಟ್ಟಿ ಏನ್ ಮತ್ತ ಏನ್ರಿ ಈ ಜೋಳ ಚೀಲ ಎತ್ತು ಬರೀಲಿ ನಿನ್ನ ಅವನ ಚೀಲ ಎತ್ಕೊಂಬ ಅಂತ ಹೇಳಿ ಓ ಯಪ್ಪ ನೋಡ್ರಿ ನೀ ಏನ್ ಓದ್ರಾತಿ ನಂಗೆ ತಿಳಿವಲ್ತಪ್ಪ ಅಮ್ಮ ಜ್ವಾಳ ಹಸನ್ ಮಾಡ್ಬೇಕು ನಾ ಅತ್ತಿ ಹೇಳೈತಿ ಗಿರಣಿಗೆ ಇಟ್ಟು ಬರ್ಬೇಕು ಅದು ಅಲ್ಲದೆ ಸಂತಿ ಚಿಟಿ ಬರ್ದು ಕೊಟ್ಟಿತ್ತಲ್ಲ ಅವೆಲ್ಲ ತಗೊಂಬಂದಿಲ್ಲ ಹಂಗ ಬಂದಿ ನಿನ್ನ ಸಂತಿ ಚೀಟಿ ಮಣ್ಣಾತ ನಿನ್ನ ಮಗ ಏನ್ ಮಾಡ್ಯಾನ ಗೊತ್ತನ ಬೈಕ್ ಕಳ್ಕೊಂಬಂದಾನ ಹಾ ಅಯ್ಯೋ ಹಣೆ ಬಾರ ಬೈಕ್ ಕಳ್ಕೊಂಬಂದ ಏನ್ ನನ್ನ ಹಣೆ ಬಾರ ಇವ ಏನಂತ ಬಡ್ಕೋಬೇಕಂಗಾರ ಅಂತ ನಾನು ಅತ್ತಾಗ ಬೈಕ್ ಕಳ್ಕೊಂಡು ಬಂದ ಆತಾಳ ಮುಗಿತಾಳ ಕತಿ ಅಲ್ಲ ಬೈಕ್ ಕಳ್ಕೊಂಡು ಬಂದು ಎಲ್ಲಿ ಕಳ್ದಂತ್ರಿ ಏನಾತಂತ ನನಗೇನ್ ಗೊತ್ತ ಮರಯ್ಯ ನನಗೇನ್ ಕೇಳ್ತಾನ ಅಂಗಡಿ ಮುಂದೆ ಇಟ್ಟಿದ್ದೆ ಅಂತ ನಾಟಕ ಮಾಡ್ತಾನ ಅದಕ್ಕ ಬೇಸಿಕ್ ಜಾಡ್ಸೇನಿ ಸುಳೆ ಮಗನ ಬೈಕ್ ಏನಾರು ಸಿಗಲಿಲ್ಲ ಮತ್ ನೀನು ಹೆಣನೇ ಎತ್ತನ ಅಂತ ಹೇಳೇನಿ ಅಯ್ಯೋ ರೀ ಏನ್ರಿ ನೀವು ಅಲ್ಲ ಸಮಾಧಾನ ಮಾತಾಡಿ ಮನಿ ಕರ್ಕೊಂಡ್ ಬರ್ಬಾರ್ದನ ಯಾವಾಗ ಬೈದಿರಿ ಅಲ್ಲಿ ಸಮಾಧಾನ ಮಾತಾಡಿ ಮನಿ ಕರ್ಕೊಂಡ್ ಬರ್ಬೇಕಾ ಜವಾಬ್ದಾರಿ ಇರಂಗಿಲ್ಲ ನನಗ ಅನಸ್ತತಿ ಚಾವಿನೂ ಅದ್ರಾಗ ಬಿಟ್ಟು ಇಳಿದು ಹೋಗ್ಯಾ ನೀವ ಎಲ್ಲೇ ಅದಕ್ಕ ಬೈಕ್ ಕಳ್ತನ ಆಗಿರೋದು ಚಾವಿ ತಗೊಂಡ್ ಹ್ಯಾಂಡಲ್ ಲಾಕ್ ಮಾಡಿದ್ನಂದ್ರ ಅದೇ ಕಳ್ತನ ಆಕಿತ್ತ ಅಯ್ಯೋ ದೇವ್ರೇ ಏನ್ ನಮ್ ಕರ್ಮ ಅಂತ ನಾನು ನಮ್ಮ ಮನಿಗೆ ಏನ ಕಾಡಾಟನ ಹತ್ತಿರದ ಕರೆ ಅತ್ತಾಗ ಅಯ್ಯೋ ಬೈಕ್ ಕಳ್ಕೊಂಡ ಆತಾಳ ಮುಗಿತ್ ಕತ್ತಿ ಹಂಗಾರ ಹಿಂಗಾದ್ರಿ ಹೆಂಗ್ರಿ ನಾನ್ ನೋಡಿದ್ರಿ ಇವತ್ತು ಅದ್ ಕೆಲ್ಸ ಇದ್ ಕೆಲ್ಸ ಖರ್ಚಿಕಾಯಿ ಮಾಡ್ಬೇಕು ಹುರಕ್ಕಿ ಹೋಳಿಗೆ ಮಾಡ್ಬೇಕು ಅಂತೇಳಿ ನಾ ವಿಚಾರ ಮಾಡತ್ರ ಇವ್ ಹಿಂಗಲ್ರಿ ಅಲ್ಲ ಕಾಡಿಗೆ ಜೋಳ ಸ್ವಚ್ಛ ಮಾಡಿ ನಾ ಇಟ್ಕೊಂತೇನಿ ಬೈಕ್ ಕಳಿತೈತಿ ಅಂದ್ರ ಏನ್ರಿ ಈಗ ಬೈಕಿಂದ ನಮ್ನಿ ಲಕ್ಷ ರೂಪಾಯಿ ಕೊಟ್ಟು ತಗೊಂಡಿತ್ತಲ್ರಿ ಈಗ ಅದ್ರ ಗತಿ ಏನ್ರಿ ಕಂತು ಮುಟ್ಟಿಲ್ಲಲೇ ಇನ್ನೂ ಕಂತು ಮುಟ್ಟಿಲ್ಲ ನನಗ ಅದು ಹೊಟ್ಟೆ ಬೇನ್ ಹತ್ತೈತಿ ತಗ ಈಗ ಅದನ್ನ ಕಂಪ್ಲೀಟ್ ಬೇರೆ ಕೊಡಾಕ್ ಹೋಗ್ಬೇಕು ಅಯ್ಯೋ ನಮಗಾರ ಎಂದು ಪೊಲೀಸ್ ಸ್ಟೇಷನ್ ಮೆಟ್ಲಾ ಹತ್ತಿ ಗೊತ್ತಿಲ್ಲ ನಮ್ಗೆ ಏನಂದ್ರೆ ಏನು ಗೊತ್ತಿಲ್ಲ ಈಗ ಬೈಕ್ ಎಲ್ಲೈತು ಏನು ಏನಿಲ್ಲ ಒಂದೊಂದ ಅದನ್ನ ಮಾರೇ ಆಗಿ ಮಾಡ್ಬಿಡ್ತಾರ ಮತ್ತ ಗೊತ್ತೈತೇನ ಟೈರ್ ಒಂದ್ ಬತ್ತಲೆ ಇಂಜಿನ್ ಒಂದ್ ಬತ್ತಲೆ ಮಾರ್ಕೊಂಡ್ರ ಅಂದ್ರ ಬೇಕಾದಟ್ ಲಾಭ ಅವ್ರಿಗೆ ಅಯ್ಯೋ ದೇವ್ರಿ ಹಂಗಾರಿ ಹೆಂಗ್ರಿ ಅಲ್ಲ ಟೈರ್ ಗೇರ್ ಎಲ್ಲ ತಗೋತಾರನ್ರಿ ಲೇ ಯಾವಂದಾರ ಟೈರ್ ಸೌದು ಬೈಕಿಂದ ಹೊಸದ್ ಹಾಕಿಸ್ಬೇಕಂತ ಇರ್ತಾನ ಅವ್ನ ಶೋರೂಮ್ನ್ಯಾಗ ಅದ್ರ ರೇಟ್ ಜಾಸ್ತಿ ಹೇಳಿರ್ತಾರ ಇವ ಅರ್ಧ ರೇಟಿಗೆ ಕೊಟ್ರೆ ಅವ್ರಿಗೆ ಏನಾಗ್ಬೇಕಾಗೈತಿ ತಗೊಂತಾರ್ಲೇ ನಿನಗೆ ಎಲ್ಲ ಹೇಳಕ್ ಆಗುದಿಲ್ಲ ಈ ಸುಳೆ ಮಗ್ ಬರ್ಲಿ ಮನಿಗ್ ಬರ್ಲಿ ಇವತ್ತವ ಬೈಕ್ ಅಂತೇಳಿ ನಿಂದ್ರಕಿಲ್ಲ ನಿಂದ್ರಿಸ್ಕೊಡ್ದಂಗ ನನ್ನ ನಿಂತು ನೀರು ಕುಡಿಯಾಕ್ ಬಿಡ್ದಾಡ್ದಂಗ ಯವ್ವಾ ದೇವ್ರೇ 50,000 ಕಟ್ಟಿದ್ನಲ್ಲೋ ಮಾರಾಯ 50,000 ಕಟ್ಟಿದ್ದೆ ಏನು ಉಳ್ದಿದ್ ಕೊಡ್ಬೇಕಿತ್ತು ಈಗ ಅದನ್ನ ಬೈಕ್ ಸಿಗ್ತೈತೋ ಬಿಡ್ತೈತೋ ಇವ್ರಿಗೆ ನಾನು ಕಟ್ಟಿ ಹರಿಬೇಕಲ್ಲ ಇತ್ತಾಗ ಮಾಲು ಇಲ್ಲ ರೊಕ್ಕಾನು ಕಟ್ಬೇಕಲ್ಲ ಅದನ್ನ ಹೇಳು ಅಯ್ಯೋ ದೇವ್ರಿ ಏನ್ರಿ ಮಾಡೋದೀಗ ಇರಮ್ಮ ಹೇಳ ನೋಡ ಪಾರಕ್ಕ ಗಿರ್ಜಕ್ಕ ಇಬ್ರು ಬರ್ತಾರಂತ ಸಂಜೆ ಮುಂದೆ ಬಡ ಸುಸ್ಲಾ ರೆಡಿ ಮಾಡ್ಬಿಡ ಸಂಜೆ ಬಡ ಮಾಡಿ ತೆಗೆದು ಬಿಡನಂತ ತಂದ ನನ್ ಸಂತಿ ಬಿಚ್ಚ ಏನೇನ್ ತಂದ ನೋಡಣ ಯೋ ಅತ್ತಿ ಸಂತಿ ಚೀಲ ಅಲ್ಲದ ಜೋಳದ ಚೀಲ ಹಸನ್ ಮಾಡಕಂತ ತಂದು ಇಟ್ಕೊಂಡೆ ಹೇಳ್ಕೊಂಡು ಹೌದನ ಸರಿ ಹಂಗಾರ ತೊಂಬರು ಏನೇನದ ನೋಡಣ ಎಲ್ಲ ತಂದಾನಲ್ಲ ಯೋ ಎಲ್ಲಿ ತರದು ಏನು ತಂದಿಲ್ಲ ಬೈಕ್ ಕಳ್ಕೊಂಡನಂತ ನಿನ್ ಮೊಮ್ಮಗ ಎಲ್ಲಿ ಕಳ್ದಾನ ಏನೋ ಗೊತ್ತಿಲ್ಲ ಅಂತೇಳಿ ಅವ್ರ ನೋಡಲ್ ತೆಲಿಬಿಸಿ ಮಾಡ್ಕೊಂಡು ಕುಂತಾರ ಒದರಾಡಿದ್ರಂತ ಅಂಗಡಿ ಕಡೆ ಅವ್ ನೋಡಿದ್ರೆ ಮನಿಗೂ ಬಂದಿಲ್ಲ ಎಲ್ಲಿ ಅಪ್ ಹೊಡಿತಾನಂತೇಳಿ ಎಲ್ಲಾರ ಹೋತೋ ಏನೋ ಒಂದು ಗೊತ್ತಾಗೋಲ್ತು ಅದು ಎಲ್ಲಿ ಬಿಟ್ಟಿದ್ನೋ ಏನೋ ಬೈಕ್ ಯವ್ವ ಏನು ಇದಿ ಕುಡ್ದಂಗೆ ಕುಡ್ಯಾನ ಯವ್ವ ಅದು ಹೆಸರು ಬಾಡೆ ಆತಾಗ ಹೌದಲ್ಲ ಅಯ್ಯೋ ದೇವ್ರಿ ಹೌದು ಬೇ ಯವ್ವಾ ಹೌದು ನನಗೆ ಏನ್ ಮಾಡ್ಬೇಕಂತ ತಿಳಿವಲ್ದಂಗ ಆಗ್ಬಿಟ್ಟತಾಗ ಬೈಕ ಕಳ್ಕೊಂಬಂದಾನ ಬೇ ಎಲ್ಲಿ ಇಟ್ಟಿದ್ನೋ ಏನ್ ಮಾಡಿದ್ನೋ ಎಲ್ಲೇ ಚಾವಿ ಬಿಟ್ಕೊಟ್ಟ ಹೋಗ್ಯಾನವ ಅದಕ್ಕ ಅದು ಬೈಕ್ ಕಳ್ತಾನಾಗೈತದ ಅಯ್ಯೋ ಅಷ್ಟು ಜವಾಬ್ದಾರಿ ಬೇಡ ನೀವ ಈ ಹುಡುಗ ಪುಟ್ಟಾಪುರ ರೊಕ್ಕ ಕೊಟ್ಟು ತಂದಿದ್ದು ಮಾಲ ಹಾಕೊಂಡು ಇಟ್ಕೋಬೇಕು ಅನ್ನೋದು ಗೊತ್ತಿಲ್ಲಲ್ಲ ಇವ ಈ ಹುಡುಗ ಏನ್ ಮಾಡೋದಾತ ಇವ ಆತಾಗ ಈಗ ಏನ್ ಮಾಡದ್ಲ ಮತ್ತೆ ಈಗ ಅದು ಸಿಗು ಬಗಿ ಹೆಂಗ ನನಗೆ ಏನು ಗೊತ್ತವ ನನ್ನ ತಲೆನೂ ಹಂಗ ಬಿಸಿ ಆಗೈತಿ ಈಗ ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ಬೇಕು ನನಗೆ ಎಂದೂ ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತಿ ಗೊತ್ತಿಲ್ಲ ಏನು ಮಾಡ್ಬೇಕಂತ ಗೊತ್ತಾಗೋಲ್ತು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ರೊಕ್ಕ ಪಕ್ಕ ಕೇಳ್ತಾರ ಏನವೇ ಆಗಿನ ಕಾಲದಲ್ಲಿ ಎಷ್ಟೋ ಜನರ ತಲೆಯಲ್ಲಿ ಈ ಥರ ಒಂದು ನಂಬಿಕೆ ಇತ್ತು ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ದುಡ್ಡು ಇಸ್ಕೊತಾರೆ ಅನ್ನೋವಂಥದ್ದು ಕಲ್ಪನೆ ಬಹಳ ಜನಕ್ಕಿತ್ತು ಯಾಕಂದರೆ ಯಾವತ್ತೂ ಹೋಗಿರಲ್ಲ ಗೊತ್ತಿರಲ್ವಲ್ಲ ಸೊ ಅದಕ್ಕೆ ಹೌದಾ ರೊಕ್ಕ ಪಕ್ಕ ಇಸ್ಕೊತಾರೆ ಇಲ್ಲ ನನಗೆ ಗೊತ್ತಿಲ್ಲಪ್ಪ ಈಗ ಏನು ಮಾಡೋದು ಹಿಂಗೆ ಮಾಡ್ಲಾ ಆ ಪಾರಕ್ಕನ ಮಗನ ಕೇಳ ಅವಂಗಿವೆಲ್ಲ ಹೊರಗೆ ಮಾಡೋದು ಅಡ್ಡಾಡಿ 4 ಮಂದಿಯಾಗಿ ಬರ್ತೆಲ್ಲ ಗೊತ್ತಿರ್ತೈತಿ ಗೆಳೆಯರ ಬಳಗನೂ ಭಾಳ ದೊಡ್ಡದೈತಿ ಅಂತಿದ್ದ
ನೀನು ಬಾಗಿನ ಕಪ್ಪಿ ಹಂಗೆ ಇಲ್ಲೇ ಅಂಗಡಿ ಮನಿ ಇಲ್ಲೇ ಕೆಲಸ ಅಂತ ಸೇರ್ಕೊಂಡ್ಬಿಟ್ಟಿ. ಅವ ಹಂಗಲ್ಲ, ಅವಂಗೆಲ್ಲ ಗೊತ್ತೈತಿ. ಪಾರಕ್ಕನ ಮಗನ ಒಂದ್ಸಲ ಫೋನ್ ನಂಬರ್ ಐತೆ ಏನೋ ನೋಡು, ಫೋನ್ ಹಚ್ಚಿ ವಿಚಾರಿಸು. ಇಲ್ಲ ಮನೆ ಕಡೆ ಕಟ್ಟು ಕಡೆ ಇರ್ಬೇಕು, ಇವತ್ತು ಮನ್ಯಾಗ ಇರ್ತಾನೆ ಏನ, ಒಂದಿಟ್ಟು ಹೋಗಿ ವಿಚಾರಿಸ್ಲಾ. ಹಾಂ ಹೋಗಿ ವಿಚಾರಿಸು, ಕಂಪ್ಲೀಟ್ ಕೊಟ್ರೆ ಸಿಗ್ತತನ ಬೈಕ್ ಅಂತೇಳಿ. ಏನು ಬಿಡಯಪ್ಪ ಪಟ್ ಪಟ್ಟಿ ಯಾವ ತೊಗೊಂಡು ಹೋದ್ವ ಏನಾತಾಗ. ಹಾಂ ಏನು ಮಾಡೋದು ಒಂದು ತಿಳಿವಲ್ತಲ್ಲ. ಅಯ್ಯೋ 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 ಏನು ಬೇಜವಾಬ್ದಾರಿ ಮಕ್ಕಳು ಕುಡಿದುಪ್ಪ ಅಂತ ನಾನು. ಅಲ್ಲ ಅತ್ತಿ, ಇವನು ಮನಿಗೆ ಬಂದೇ ಇಲ್ಲಲ್ಲ ಅತ್ತಿ ಸತೀಸ. ಇಷ್ಟೊತ್ತಾತು, ಇವ್ರೇನೋ ಬೆಳಗ್ಗೆನ ಬೇದಾರಂತ, ಮನಿಗೆ ಬರ್ತೇನೆ ನಡಿ ಅಂದಾರಂತ, ಇನ್ನ ಬಂದಿಲ್ಲವ. ಅಲ್ಲ ಅಲ್ಲೇ ಅಂಗಡಿ ಕಡೆನ ಚಾಪ್ ಚಪ್ಪಲ್ಲ ಹೊಡಿಯಷ್ಟು ಸಿಟ್ಟು ಬೈತವನ್ನ ಕಳೆದೇನ್ಲೇ ಸುಳೆ ಮಗನ ಅಂತ ತಗೊಂಡೆ ದಿಕ್ಕೆಟ ಓಡೇ ಬಿಟ್ಟ. ಹೌದನ್ಲ, ಏನ್ಲ ನೀನು ವಯಸ್ಸಿಗೆ ಬಂದವ ಅವಂಗೆ ಈ ನಮ್ನಿ ಮಾಡಿ ಇವು ಮನೆಗೆ ಬಂದಿಲ್ಲಲ್ಲ ಹಂಗಾರವ. ನೀ ಬೈತಿ ಅಂತೇಳಿ ಮನೆಗೆ ಬಂದಿಲ್ಲ ಹುಡುಗ. ದೇವ್ರೆ ಏನು ಮಾಡ್ಬೇಕಾತಪ್ಪ ಹಂಗಾರ ಈಗ? ಎಲ್ಲಿ ಹುಡುಕ್ಬೇಕಾತ? ಆ ಬೈಕಿನ ಸುದ್ದಿ ಬಿಡು, ಮೊದಲು ಇವ ಎಲ್ಲಿ ಹೋದ ಅದನ್ನಾರ ನೋಡ್ರಿ. ಆಮೇಲೆ ಬರ್ತಾನೆ ಈಗ ಕತ್ಲು ಮುಳುಗೋದ್ರೊಳಗ ಕತ್ತಿ ತಪ್ಪಿಸ್ಕೊಂಡ್ರೆ ಹಾಳಾಡಿ ಅಂತೇಳಿ ಎಲ್ಲಿ ಹಾಳಾಗ ಹೋಗಾನ ಬರ್ತಾನೆ. ಈಗ ಬರ್ತಾನೆ ನೋಡು, ಬರ್ಲಿ ಸುಳೆ ಮಗ ಮಾಡ್ತೇನೆ ಅವಂಗ. ಅಷ್ಟ ಲಕ್ಸ್ ಮಾಡಕ್ ಬರೋದಿಲ್ಲಪ್ಪ. ವಯಸ್ಸಿಗೆ ಬಂದ ಮಗ ಏನಾರ ಜೀವಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರಿ ಏನ್ ಮಾಡ್ತಿಲ್ಲ. ಗಂಟು ಕಳ್ಕೊಂಡ್ರೆ ಬೈಕ್ ಇನ್ನೊಂದು ತರ್ಬೋದು. ನೀ ನಮ್ನೆ ಹಡ ಹುಡಿ ರಾವ್ ಮಾಡಿದ್ರೆ ಅವನ್ ಬೇಕಂತ ಕಳ್ಕೊಂಡಿರ್ತಾನ. ಅಷ್ಟು ಆಸೆ ಪಟ್ಟು ತಗೊಂಡಿದ್ ಗಾಡಿ. ಏನೋ ಆಗೈತಿ ಅಚ್ಚಾತೂರ್ಯ, ಏನೋ ಒಂದು ಮರು ಆಗೈತಿ, ಚಾವಿ ಬಿಟ್ಟು ಹೋಗ್ಯಾನೋ ಏನು, ಯಾವರ ಕಾತ್ ತಗೊಂಡೋಗ್ಯಾರೋ ಅಥವಾ ಚಾವಿ ಎಲ್ಲಾರ ಕಳ್ಕೊಂಡಾನೋ ಏನೋ, ಏನು ಸುಡುಗಾಡ ಆಗೈತೆ ಅಂತ ಯಾರಿಗೂ ಗೊತ್ತಿಲ್ಲಲ್ಲ. ಏನು ನಿನ್ನ ಹಂಗೆ ಮಾಡಬಾರ್ದಪ್ಪ. ಒಂದು ಸ್ವಲ್ಪ ಸಮಾಧಾನ ಮಾತಾಡಿ ಬಗೆಹರಿಸ್ಬೇಕು. ಆಗೋದಂತೂ ಆಗೋಗೈತಿ, ಇನ್ನೊಮ್ಮೆ ಹಿಂಗೆ ಮಾಡ್ಬೇಡ ಅಂತ ಬುದ್ಧಿ ಹೇಳ್ಬೋದು. ಇಷ್ಟೆಲ್ಲ ತಾಳ್ಮೆ ಆಗುದಿಲ್ಲವಾ ನನಗ? ಮುಕ್ಕಳೇದೆ 50,000 ರೂಪಾಯಿ ಕಟ್ಟೇನಿ, ಇನ್ನೂ ಅದ್ರ ರೊಕ್ಕ ಕಟ್ಟುದೈತಿ ಕಂತ ಗೊತ್ತೈತೇನ? ಈಗ ಬೈಕ್ ಕಳದತಿ ಅಂದ್ರೆ ಏನ ಬಿಡ್ತಾರಂತ ಮಾಡಿ ಏನ? ಕಳದ್ರೆ ನಾವೇನ್ ಮಾಡೋಣ, ರೊಕ್ಕ ಪೂರ ಕಟ್ಟಿ ಮುಟ್ಟಿಸು ಅಂತ ಹೇಳ್ತಾರ. ಅಲ್ಲ ನಾನಂಗಾರ ನಮ್ಮ ಮಂಗಳಾಗ ನಾಳೆ ಬೈಕಿ ಬುತ್ತಿ ತೊಗೊಂಬರ್ತೇನೆ ಅಂತ ಹೇಳಿದ್ದೆ. ಕಂಡಾಬಿಟ್ಟು ಅಡಿಗೆ ಮಾಡೋದು ಬೇರೆ ಐತಿ ಬಾಕಿ. ಈ ಹೊತ್ನಾಗ ಹಿಂಗೆ ಆತಲ್ಲ ಅಂತ ಏನು ಮಾಡ್ಬೇಕು ಅಂತ ಗೊತ್ತಾಗೋಲ್ತ. ಯಾ ಬೈಕಿ ಅಡಿಗೆ ತಗೊಂಡೋಗೋದು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ನಮ್ಮ ಮನಿದ ಹಾಸ್ ಹೊಚ್ಕೊಳ್ಳೋಷ್ಟಾಗೈತಿ. ನಾ ಯಾ ಸಂತಿನೂ ತಂದು ಕೊಡುದಿಲ್ಲ. ಹಂಗನ್ಬೇಡಪ್ಪ, ಹಂಗನ್ಬೇಡಪ್ಪ. ನೀ ಆಗೇತಿಲ್ಲ ಮನೆಯಾಗಿಲ್ಲ ಅಂತ ನಾ ಹೇಳಂಗಿಲ್ಲ. ಹಂಗಂತ ಸಂತಿ ತಂದು ಕೊಡಲ್ಲ ಅನ್ಬೇಡ. ಈಗ ಬೈಕ್ ಕಳ್ದೈತೆ ಅಂತೇಳಿ ತಿನ್ನೋದು ಉಣ್ಣೋದು ಏನಾರು ಬಿಡ್ತೇವನು? ಇಲ್ಲ ಹೋದಿಲ್ಲ. ಏನು ಮಾಡೋದ ಮಾಡ್ಕೊಂಡು ತೊಗೊಂಡು ಹೋಗ್ತೇನಿ, ತಂದು ಕೊಡು. ಹಂಗೆ ಮಾಡಬೇಡ. ಆಗಲ್ಲವ, ಆಗಲ್ಲ. ಮೊದಲೇ ನನ್ನ ತಲೆ ಬ್ಯಾನಿ ನನಗಾಗೈತಿ, ನಿಂದು ನೀನು ಮಾತಾಡ್ತಿ. ಆತಪ್ಪ ಆತು, ನೀ ತರಬೇಡ. ನೀನು ಬೈಕಿನ ಚಿಂತೆಯಾಗ ಚಿಂತೆ ಮಾಡ್ಕೊಂಡು ಕುಂದ್ರು ನಿದ್ದೆ ನೀರಡಿಕಿಲ್ದಂಗೆ ನಾನು ಅಂದಿದ್ದು ಬಿಡೋಕ್ಕಾಗಲ್ಲಪ್ಪ. ಯಾಕಂದ್ರೆ ನಾನು ಮರ್ಯಾದೆ ಹೋಗತಿ. ಅದು ಅಲ್ಲದೆ ನನ್ನ ಮಗಳಲ್ಲಿ ಬರ್ತೇನೆ ಅಂತ ಹೇಳೈತಿ, ಆಕಿದು ಮರ್ಯಾದೆ ಹೋಗತಿ. ನನಗಾಗಲ್ಲ. ಏನ್ರಿ ನನ್ನ ಕಡೆ ಒಟ್ಟು ರೊಕ್ಕ ಕೊಡ್ತೇನೆ. ಇಲ್ಲೇ ಶೆಟ್ರ್ ಅಂಗಡಿಗೆ ಹೋಗಿ ಕೊಬ್ಬರಿ, ಆಮೇಲೆ ಇದು ಬೆಲ್ಲ, ಕಡ್ಲಿ, ಪುಟಾಣಿ, ಮೈದಾ ಹಿಟ್ಟು ಒಂಚೂರು ತೊಗೊಂಬರ್ರಿ. ಆಮೇಲೆ ಬ್ಯಾಳಿ ಕಮ್ಮಿ ಅದಾವ, ಬ್ಯಾಳಿ ತೊಗೊಂಬರ್ರಿ. ಏನೇನು ಹೇಳ್ತೇನೆ ಅದೆಲ್ಲ ತೊಗೊಂಬರ್ರಿ. ಬರ್ರಿ, ಸಂದಕದಾಗ ರೊಕ್ಕ ಕೊಡ್ತೇನೆ. ಅಲ್ಲ ಹೇಳು ಫೋನ್ ಹಚ್ಚಿ, ಹಿಂಗೆ ಆಗೈತಿ, ನಾಳೆ ಬರೋಕ್ಕಾಗಲ್ಲ, ಇನ್ನೊಂದು ದಿನ ಯಾವಾಗಾರ ಬರ್ತೀನಿ ಅಂತ ಹೇಳು. ಗೊತ್ತಕತ್ ತಗೋ ಹೇಳು. ಹಂಗೆ ಮಾಡೋಕ್ಕಾಗಲ್ಲ. ಏನು ಸುಮ್ಮನೆ ಇದ್ದು ಬಿಡ್ರಿ ನೀವು. ಬರ್ತೇನೆ ಅಂತ ಹೇಳೇನಿ. ಪಾಪ ಹೋಟೆಲಿದ್ದು ಹುಡುಗಿ ನಮ್ಮ ದಾರಿ ಕಾಯ್ತಿರ್ತೈತಿ. ಅತ್ತಿ ನನಗೂ ಮಾಡಕ್ಕೆ ಮನಸ್ಸಿಲ್ಲ. ನನ್ನ ಮಗ ಮನೆಗೆ ಬರೋ ಮಟ್ಟ ನಾ ಏನು ಮಾಡೋದಿಲ್ಲ. ಅಯ್ಯೋ ದೇವ್ರೆ, ಆಯ್ತು ಬಿಡವ, ಫೋನ್ ಹಚ್ಚಿ ಹೇಳ್ತೇನೆ. ಹೌದಾ? ಅಯ್ಯೋ ಪಾಪ, ಈಗ ಹೆಂಗಂತೀಗ? ಅಲ್ಲ ಆ ಹುಡುಗ ಅದು ಹೆಂಗೆ ಕಳ್ಕೊಂತಂತದ ಏನೋ ಒಟ್ಟು ಗೊತ್ತಿಲ್ಲ. ಅದ್ರ ಸಂಬಂಧ ಅಣ್ಣ ಭಾಳ ತಲೆ ಬಿಸಿ ಮಾಡ್ಕೊಂಡಾನ. ಆಕಿನೂ ಮನೆಗಿನ್ನೂ ಹುಡುಗ ಬಂದಿಲ್ಲ ಅಂತ ಅಳಕತ್ತಾಳವ. ಹಾಗಾಗಿ ಈಗ ಮಾಡೋರ ಯಾರು ಅಡ್ಗೆ ಆಮೇಲೆ ಬರೋಕೆ ಆಗವಲ್ತು, ಮನ್ಯಾಗಿಂಥ ವಾತಾವರಣ ಇಟ್ಕೊಂಡು ಅಂತ ಅಂದ್ಲು. ಅವ ಇವತ್ತು ಬಂದ ಅಂದ್ರೆ ಮಾತಾಡ್ಕೊಂಡು ನಾಳೆ ಅಡುಗೆ ಮಾಡ್ಕೊಂಡು ನಾಡ್ದು ಬೇಕಾರೆ ಹೋಗೋಣಂತ. ನಾನು ಹಿಂಗೆ ಯಾವುದಕ್ಕೂ ಫೋನ್ ಹಚ್ಚಿ ಹೇಳ್ತೀನಿ ಅಂತ ಅಂದ್ಲವ್ವ. ಆ ಗಾಡಿನೂ ಕಳೆದಿಲ್ಲ, ಏನೂ ಆಗಿಲ್ಲ. ನನಗೆಲ್ಲ ಗೊತ್ತಿಲ್ಲ. ನಾನು ಕೇಳ್ರಿ ಇಲ್ಲಿ ನೋಡುವ ಕಸ್ತೂರಿ, ನಾವು ನಿನಗೆ ಅಡುಗೆ ಮಾಡ್ಕೊಂಡು ಹೋಗನ್ನು ನಿಮ್ಮ ತವ್ರ ಮನೆಗೆ ಅಂತ ಹೇಳಿಲ್ಲ. ಏನು ಅವರೇ ಹೋಗ್ತೇನೆ ಅಂತ ಅಂದ್ರು, ನಿನ್ನೂ ಕರೆದ್ರು. ಆಯ್ತು ನೀವು ಹೋಗಿ ಬರ್ರಿ ಅಂತ ನಾನು ಸುಮ್ಮನೆ ಆದೆ. ಮತ್ತೆ ಏನು ಅನ್ನಕ್ಕೆ ಹೋಗ್ಲಿಲ್ಲ. ಆದ್ರೆ ನಾ ಹೇಳ್ತೇನಲ್ಲ, ಇದು ಎಲ್ಲ ಸುಳ್ಳು. ನಿಮ್ಮ ಅಣ್ಣಗೆ ಇಷ್ಟ ಇಲ್ಲ ಹೋಗೋದು. ಈಗ ಅವ್ರು ಅವ್ನ ಕೂಡ ಜಗಳ ಮಾಡಿರ್ತಾರ. ಈಗ ಅವ್ರು ಏನ್ ಮಾಡ್ಬೇಕು? ಈಗ ಮಗನ್ ಮಾತು ಕೇಳ್ಬೇಕಾ, ಏನು ಬರ್ತೇನೆ ಅಂದಿತ್ತು ಇದಕ್ಕೆ ಇಲ್ಲಿ ಬರ್ಬೇಕಾ? ನಂಗೆ ಆಗೈತೆ ಅವ್ರಿಗೆ. ಹಂಗಾಗಿ ಇರ್ಲಿ ಅಂತೇಳಿ ಈಗ ಏನ್ ಮಾಡಕತ್ತಾರ ಅಂತಂದ್ರ ಸೀದಾ ಗಾಡಿನ ಕಳೆದೈತಿ ಅಂತೇಳಿ ಒಟ್ಟು ಊಟದ ಇದೊಂದು ಕ್ಯಾನ್ಸಲ್ ಮಾಡೋಣ ಅಂತ. ಆಮೇಲೆ ಗಾಡಿ ಸಿಕ್ತು ಅಂತ ಹೇಳಿದ್ರೆ ಮುಗೀತು ಅಷ್ಟೇ. ಹೌದಿಲ್ಲ? ಇಲ್ಲ ಮಾವ, ಕರೆನ ಗಾಡಿ ಕಳೆದತ್ತಂತೆ. ಕರೇನ ಸುಳ್ಳ? ನೀ ಏನ್ ನೋಡಕ್ ಹೋಗ್ಯಾನವ? ಅಲ್ಲ ಮಾವ, ನೀವಾದರೂ ಹೆಂಗೆ ಹೇಳ್ತೀರಿ? ಈಗ ಕಳೆದಿದ್ರು ಕಳೆದಿರ್ಬೋದು. ನಾವು ಸುಳ್ಳ ಈಗ ಕಳೆದಿಲ್ಲ ಬೇಕಂತ ನಾಟಕ ಮಾಡಕತ್ತಾನ ಅಂತ ನಾವು ಹಿಂಗೆ ಯೋಚನೆ ಮಾಡಿದ್ರೆ ಹೆಂಗಂತ. ಇಲ್ಲ, ಇದು ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಬೇಡ, ಅಡಿಗೆ ಕಟ್ಕೊಂಡು ಎಲ್ಲಿ ಯಾರು ಹೋಗುದು ಬೇಡ. ನೀ ಹೇಳ್ಬಿಡುವ. ಏನ್ ಬೇಕಾಗಿಲ್ಲ, ನಮ್ಗೆ ಗೊತ್ತೈತಿ. ಅಡಿಗೆ ಕಟ್ಕೊಂಡು ಹೋಗ್ಬೇಕು ಬೇಡ ಅಂತೇಳಿ. ನನ್ನ ಮೊಮ್ಮಗಳಿಗೆ ನಾವ್ ಏನ್ ಮಾಡ್ಬೇಕು ಎಲ್ಲ ಮಾಡ್ತೀವಿ. ನೀ ತಲೆ ಕೆಡಿಸ್ಕೋಬೇಡ ಅಂತೇಳಿ ಹೇಳ್ಬಿಡು. ಸರಿ ಮಾವ. ಆದ್ರೆ ಮಾವ, ಅವ್ರು ಸುಳ್ಳಂತರೂ ಹೇಳಾಕತ್ತಿಲ್ಲ. ನಮ್ಮವ್ವ ಹೇಳ್ತಾಳ ಅಂತಂದ್ರೆ ಆಕಿ ಅಣ್ಣ ಏನಾರ ಅಕಸ್ಮಾತ್ ಬೇಡ ಅಂತಂದ್ರು ಅಂದಿರ್ಬೋದು. ಆದ್ರೆ ಅವ್ವ ಬೈತಾಳ ನೋಡು ನನ್ನ ಮೊಮ್ಮಗಳಕ್ಕೆ ಅಂತೇಳಿ ಬೈದಿರ್ತಾಳವ್ವ. ಅಣ್ಣ ಜಗಳ ಮಾಡಿದ್ ಸುಳ್ಳು ಅಂತ ನಾ ಹೇಳಂಗಿಲ್ಲ. ಹಿಂದ್ಕೊಮ್ಮೆ ಆದರೂ ಅದೇದಕ್ಕೆ ಮಾಡ್ಬೇಕು ಈಗ ಅಂತ ಅಂದಾಗ ಅವು ಬೈದಾಳ. ನನ್ನ ಮೊಮ್ಮಗಳಿಗೆ ನಾ ಮಾಡಕ್ಕೆ ನೀ ನನಗೆ ಹೇಳಕ್ಕೆ ಬರಬೇಡ ಅಂತ ಅಂದಿದ್ದಕ್ಕೆ ಸುಮ್ಮನೆ ಆಗ್ಯಾನವ.
ಆದರೆ ಈಗ ಅವ್ವ ಹೇಳಕತ್ತಾಳ ಅಂದ್ರೆ ನಿಜವಾಗ್ಲೂ ಗಾಡಿ ಕಳೆದಿರ್ಬೋದು. ಏನನ್ನೋದು ಗೊತ್ತಾಕೈತಲ್ಲ, ಇವತ್ತಿಲ್ಲ ನಾಳೆ ಆದರೂ ಗೊತ್ತಾಗತೈತೆ. ಹಂಗಾರ ಹಿಂಗೆ ಮಾಡು. ಏನು ನಿಂಗೆ ನಾನು ಒಟ್ಟ ಯಾವಾಗೂ ನಿಮ್ಮ ಅವನ ಮನೆಗೆ ಹೋಗಿ ಬಾ ಅಂತ ಈಗ ಸನೇದ್ರಾಗ ಹೇಳಿಲ್ಲ ನಿಮ್ಮ ಅಣ್ಣಂಗೆ ಮಾಡೋದಕ್ಕೆ. ನಾಳೆ ಹೋಗೇ ಬಾ. ನಿಮ್ಮ ಆ ಹುಡುಗ ಬಂದತ್ತೋ ಬಂದಿಲ್ಲೋ, ಬಂದಿದ್ದ ಅಂದ್ರೆ ಏನಾತು ಅಂತ ಮಾತಾಡ್ಸಕ್ ಹೋದಂಗಕತಿ, ಬಂದಿಲ್ಲ ಅಂದ್ರೆ ಸಮಾಧಾನ ಮಾಡಕ್ ಹೋದಂಗಕತಿ. ಯಾವುದಕ್ಕೂ ನಾಳೆ ಹೋಗಿ ಬಾ, ಗಾಡಿ ಕಳೆದತೆ ಇಲ್ಲ ಅಂತ ಗೊತ್ತಾಕತಿ. ಸರಿ, ಹಂಗೆ ಮಾಡ್ತೀನಿ. ಅಕಸ್ಮಾತ್ ಗಾಡಿ ಕಳೆದಿಲ್ಲ ಅನ್ನೋದ ಆದ್ರೆ ಗಾಡಿ ಏನಾರ ಮನಿ ಬಕ್ಕಲ್ಲ ಇತ್ತು ಅಂದ್ರೆ ನೀ ಮಾತ್ರ ನಾ ಹೇಳ್ತಾನೆ ಅವ್ರ ಬಲ ಬಡಿಯಂಗಿಲ್ವಾ? ಯಾವ ಅಡ್ಗೆ ಮಾಡ್ಕೊಂಡ್ ಬರೋ ಅವಶ್ಯಕತೆ ಇಲ್ಲ. ಅವ್ರನ್ನ ಯಾವ ಲೆಕ್ಕಕ್ಕೆ ಇಡ್ಬೇಕು ಆ ಲೆಕ್ಕಕ್ಕೆ ನೀ ಇಡ್ಬೇಕತಿ. ನಾನು ಹಂಗ ಇಟ್ಟಿರ್ತೀನಿ, ಈಗೂ ಇಟ್ಟೇನಿ, ಮುಂದೂ ಇಡ್ತೇನಿ, ಮತ್ತೆ ಈಗ ಹೇಳಕತ್ತೀನಿ. ಆಯ್ತು ಮಾವ, ನಮ್ಮ ಅವ್ವನು ನನಗೆ ಏನಾರ ಸುಳ್ಳು ಹೇಳಾಳ ಅನ್ನೋದು ಗೊತ್ತಾದ್ರೆ ನಾ ಮಾತ್ರ ಇದನ್ನ ಇಷ್ಟಕ್ಕೆ ಬಿಡೋದಿಲ್ಲ. ನಾ ಮಾತಾಡ್ತೀನಿ ಇದ್ರ ಬಗ್ಗೆ. ಆದ್ರೆ ಗಾಡಿ ಕಳೆದಿದ್ದ ಕರೆ ಆದ್ರೆ ಮಾವ, ನಾನು ಮಾತಾಡಿದ್ದ ತಪ್ಪು ಅಂತ ತಿಳ್ಕೊಂತೀನಿವಾ? ಅದ್ರಾಗ ಏನೈತಿ? ನಾನ್ ನಿನ್ನಂತೇಳಿ ಅವು ತೋರ್ವ ನನ್ನಿಂದ ತಪ್ಪಾಗೈತಿ, ನಾ ಮಾತಾಡಿದ್ದು ಹೋಗಿ ಬರ್ರಿ ಅಂತ ಹೇಳ್ತೀನಿ ಅಷ್ಟೇ, ಮತ್ತೇನಿಲ್ಲ. ಮತ್ತೆ ನಾನೇನು ಅವ್ರ ಕಾಲು ಹಿಡಿಯಕ್ ಹೋಗ್ಬೇಕನ? ಚೇಚೆ ಇಲ್ಲ ಮಾವ, ನಾನೆಲ್ಲ ಹಂಗಂದೆ. ಆದರೆ ಕೆಲವೊಂದು ಟೈಮ್ ಮನುಷ್ಯಾಗ ತಪ್ಪು ಕಲ್ಪನೆನೂ ಆಗಿರ್ತಾವು ಅಂತ ಹೇಳಿದೆ ಅಷ್ಟೇ. ಸರಿ ಆತು, ಈಗ ನಾನು ಯಾವುದನ್ನು ಕೇಳ್ತೇನೆ ಏನನ್ನೋದಂತೇಳಿ. ಆಗಿದ್ದ ಕರೆ ಆದರೆ ಮತ್ತೆ ಇದು ಮಾಡಕ್ಕೆ ಬರ್ತೈತಿ, ಏನಂತೀರಿ? ಸರಿ ಆತು, ಹೋಗಿ ನಾಳೆ ವಿಚಾರಿಸು. ಏನ್ರಿ, ಗಾಡಿ ಕಳೆದಿರ್ಬೋದು, ನೀವು ಯಾಕ್ರಿ ಇವೆಲ್ಲ? ಅಲ್ಲಿ ಒಂದು ಕ್ಷಣಕ್ಕೆ ಮನುಷ್ಯಾಗ ಅಲ್ಲ, ಈಗ ತಡ್ರಿ ಕಳೆದ ಬಿಟ್ಟಿತ್ತಪ್ಪ, ಅದಕ್ಕೆ ನೀವು ಹಂಗೆಲ್ಲ ಮಾತಾಡಿದ್ರೆ ಆಕಿಗೆ ಬೇಜಾರಾಗಲ್ಲನ? ಗಾಡಿ ಕಳೆದಿದ್ದು ಗೊತ್ತಾದರೂ ನಮ್ಮ ಮಾವ ಹಿಂಗೆ ಅಂತಾರಲ್ಲ ಅಂತೇಳಿ. ನಿಮ್ಮ ತಗ ಏನಪ್ಪ ವಿಚಿತ್ರ ನಿಮ್ದೊಂದು ಲೆಕ್ಕ. ಸುಮ್ಮನೆ ಅವ್ರು ಯಾಕೆ ಬಿಡ್ತಾರ? ಅವ್ರಿಗಿರಂಗಿಲ್ಲ ನಮ್ಮ ಮೊಮ್ಮಗಳು ಅನ್ನೋದು. ತಗ ನನಗೆ ಗೊತ್ತಿದ್ದಂಗೆ ಪಾಪ ಶಾಂತವರ ಹಂಗೆ ಸುಳ್ಳು ಸೊಟ್ಟು ಹೇಳೋರಲ್ಲ. ಬರ್ತೇನಂದ್ರೆ ಬರ್ತೇನೆ ಅಂತಾರ, ಬ್ಯಾಡ ಅಂದ್ರೆ ಬ್ಯಾಡ ಅಂತಾರಷ್ಟೇ. ಆದರೆ ಹೀಗೆಲ್ಲ ಸುಳ್ಳು ಸೊಟ್ಟು ಹೇಳಲ್ಲ. ನೀವು ಸುಮ್ಮನೆ ಇಲ್ಲದ ಊಹೆ ಮಾಡ್ಕೊಳಕತ್ತೀರಿ ಅಂತ ನನಗೆ ಅನ್ನಿಸ್ತೈತಿ. ನಿನಗನ್ಸೋದಲ್ಲ, ನನಗನ್ನಿಸ್ಬೇಕು ನಾನು ಇಲ್ಲದ ಊಹೆ ಮಾಡ್ಕೊಂಡೆ ಅಂತೇಳಿ. ನನಗೆ ಯಾಕ ಇದು ಸುಳ್ಳು ಅಂತ ಅನ್ನಿಸ್ತಾ ಐತಿ, ಭಾಳ ಬಲವಾಗಿ ಅನ್ನಿಸ್ತಾ ಐತಿ. ನಾ ಇದನ್ನ ವಿಚಾರಿಸ್ತೀನಿ, ತಪ್ಪೇನದ್ರಾಗ? ಹೋಗಿ ಬರ್ಲಿ ತಡಿ ತಾಯಿ ಮನಿಗೆ. ಅಯ್ಯೋ ದೇವ್ರೆ. ಗಿರ್ಜೆ, ನೀರು ಕಸಕತ್ತೇನ? ನೀರು ಕಸಕತ್ತೇನೆ. ಜಾಗ ಮಾಡ್ತೇನ? ಇಲ್ಲ ಬೇಡ ಪಾಪ, ನೀನೇ ಮಾಡ. ಅಲ್ಲ ಗಿರ್ಜಿ, ಬಹಳ ದಿನ ಆತಲ್ಲ ನಿನ್ನ ಮಕ್ಕಳು ಬಂದೇ ಇಲ್ಲ. ಮಕ್ಕಳು ಬಂದಿಲ್ಲ, ಮೊಮ್ಮಕ್ಕಳು ಬಂದಿಲ್ಲ, ಸೊಸ್ತ್ಯಾರು ಬಂದಿಲ್ಲ, ಯಾರು ಬಂದಿಲ್ಲವ, ಯಾಕೆ? ಜಾಗ ಆಗಲ್ಲಲ್ವೇ? ಈಗ ನೀವು ಅದಿರಲ್ಲ, ಬಂದ್ರು ಉಳ್ಕೊಳಕ್ಕೆ ಈಗ ಸದ್ಯಕ್ಕೆ ಅಷ್ಟು ಜಾಗ ಇಲ್ಲಲ್ಲ. ಹಾಗಾಗಿ ಅವ್ರೇನಂತಾರ, ನೀನೇ ಬೇಕಾದ್ರೆ ಬಂದು ನೋಡ್ಕೊಂಡು ಹೋಗವ, ನಮ್ಗೆ ಗಾಂವ್ ಆಗೋದಿಲ್ಲ ಅಂತ ಅಂತಾರಷ್ಟೇ. ಇನ್ನೊಂದು ಸ್ವಲ್ಪ ದಿನ ಈಗ ನಿಮ್ಮ ಮನೇನು ಎಲ್ಲ ಪೂರ ಕೆಲಸ ಆಗಾಕತ್ತೈತಿ, ಮುಗೀತು ಅಂದ್ರೆ ನೀವು ಆತಾಗ ಹೋಗಿರಲ್ಲ, ಅವಾಗ ಬರೋದು ಹೋಗೋದು ಮಾಡ್ತಾರೆ. ಏನಪ್ಪ ನಂಗೇನ ಹಂಗೆ ಅನ್ನಿಸ್ವಲ್ತು. ಅಲ್ಲ, ಮನ್ಯಾಗ ಇರಾಕ ಜಾಗ ಇಲ್ಲ ಅಂತ ಬರಾತಿಲ್ಲೋ, ಬರಾಕ ಮನ್ಸಿಲ್ಲೋ, ನೀ ಯಾವುದಕ್ಕೆ ವಿಚಾರಿಸ್ಬೇಕು? ಈ ಸೊಸ್ತ್ಯಾರ ಅಂತೀಯಲ್ಲ ನೀನು, ಗಂಡುಗಳ್ನ ಬುಟ್ಟಿಗೆ ಹಾಕೊಂಡು ತಾರ ತಿಗಿರಿ ಆಟ ಆಡಿಸ್ಬಿಡ್ತಾರೆ ಇವ್ರು, ಗೊತ್ತನ? ನನ್ನ ಸೊಸಿನೇ ಕಾಣಬಾರ್ದ ಎಷ್ಟು ಬಾಲ ಬಂಗಡಿ ಆಟ ಆಡ್ತಾಳೆ ಅಂತೇಳಿ. ನನಗನ್ಸತಿ ನಿನ್ನ ಮಕ್ಕಳನ್ನ ಇಲ್ಲಿ ಬರಾಕ ಬಿಡ್ಗೊಳ್ಳಕ್ಕೆ. ಮಗನ್ನ ಇಲ್ಲ ಬರ್ತಾರ, ನನ್ನ ಸೊಸಿ ಹಂಗಿಲ್ಲ, ಬರ್ತಾಳೆ. ಏನು ಬರ್ತಾಳ ಏನವ? ನನಗೆ ಯಾಕೆ ಬೇಕಂತ ಬಿಟ್ಕೊಟ್ಟು ಕುಂತಿರ್ಬೇಕಲ್ಲೇ. ನೀನು ಹೋಗೇ ಇಲ್ಲ, ಹೋಗಿರ ಬರ್ಬೇಕು ಬೇಡ, ಏನು ಅನ್ನೋದು ಹಕ್ಕಿಕತ್ತು ಗೊತ್ತಾರ ಹಾಕಿತ್ತು. ಬರ್ತಾರ ಬಿಡ್ಬೆ, ಅರ್ಜೆಂಟ್ ಏನೈತಿ? ಅಲ್ಲ ಫೋನ್ ಹಚ್ಚಿರ್ತಾನ, ದಿನ ಮಾತಾಡ್ತಾನ, ಮೊಮ್ಮಕ್ಕಳು ಮಾತಾಡ್ತಾವ. ಬೇಕಂದ್ರೆ ಹೋಗಿ ಬರ್ತೇನೆ. ಏನ ನೋಡವ ನಿನ್ನ ಮಗ, ಏನ ಸುಳ್ಳ ಫೋನ್ ಹಚ್ಚಿ ದೂರಿಂದ ಮಾತಾಡಿ ಸುಮ್ಮನೆ ಆಗಾಕತ್ತಾನ. ಏನು ಚಂದಾಗಿ ಚೂರು ನೋಡು. ಸುಮ್ಮನಿರ್ಬೆ, ಇಲ್ಲತ್ತೆಲ್ಲ ತುಂಬಡತ್ತಾಗ. ನನ್ನ ಮಗ ಹೆಂಗ, ಸೊಸಿ ಹೆಂಗ, ಮೊಮ್ಮಕ್ಕಳು ಹೆಂಗೆ ನಂಗೆ ಗೊತ್ತೈತಿ. ಪಿಸ್ರಿ ಹೇಳಿದ್ರೆ ಹಂಗೆ ಯಾಕೆ ಮಾಡ್ತಿ? ಬಿಡು, ಹೋಲಿ ಏನಾರ ಮಾಡ್ಕೊ ಹೋಗು. ನೋಡಕ್ ಬಂದಿಲ್ಲಲ್ಲ ಅಂತ ಹೇಳಿದೆ. ಕೇಡಿ ಮುದುಕಿ ಇಲ್ಲೇನೆ ಚಕ್ ನೋಡ್ತತ್ ನೋಡು.